ಕಸದಿಂದ ರಸ ಅನ್ನೋ ಮಾತಿನ ಹಾಗೆ ನಾವು ದಿನನಿತ್ಯ ಅಡುಗೆಯಲ್ಲಿ ಬಳಸುವಂತಹ ಎಷ್ಟೋ ತರಕಾರಿಗಳ ಸಿಪ್ಪೆಗಳಿರಬಹುದು ಅಥವಾ ಬೀಜಗಳಿರಬಹುದು, ಅದರಿಂದನೂ ಸಹ ಇನ್ನೊಂದು ಅಡುಗೆಯನ್ನು ಮಾಡ್ಕೊಳ್ಬಹುದು. ನಾವೇನು ಮಾಡ್ತೇವೆ, ತರಕಾರಿಯನ್ನು ಉಪಯೋಗಿಸ್ಕೊಳ್ತೇವೆ, ಆ ಸಿಪ್ಪೆಯನ್ನು ಬೀಜವನ್ನು ಬಿಸಾಡಿಬಿಡ್ತೇವೆ. ಇದನ್ನು ಬಿಸಾಡಿದರೆ ಕಸ ಆಯಿತು, ಇದನ್ನು ಉಪಯೋಗಿಸ್ಕೊಂಡು ಅಡುಗೆಯನ್ನು ಮಾಡಿಕೊಂಡ್ರೆ ರಸ ಆಯಿತು. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ನಾನಿವತ್ತು ಪಡವಲಕಾಯಿಯಿಂದ ಒಂದು ಹಸಿ ಅಥವಾ ಸಾಸಿವೆಯನ್ನು ಮಾಡ್ಕೊಂಡಿದ್ದೇನೆ. ಅದರ ಬೀಜ ಚೆನ್ನಾಗಿತ್ತು, ಎಳೆದಾಗಿತ್ತು ನೋಡಿ. ಇದರಿಂದ ಇನ್ನೊಂದು ಗೊಜ್ಜನ್ನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ ಪಡವಲಕಾಯಿನ ಬೀಜದ ಗೊಜ್ಜು. ಆದರೆ ಬೀಜ ಎಳೆದಾಗಿರಬೇಕು ನೋಡಿ. ಕೈಯಲ್ಲಿ ಹೀಗೆ ಹಿಸುಕಿದ್ರೆ ಇದು ಕಟ್ಟಾಗಬೇಕು. ಆ ಥರ ಎಳೆಯ ಬೀಜ ಆಗಿದ್ದರೆ ತುಂಬಾ ಚೆನ್ನಾಗಾಗತ್ತೆ. ಇದರಿಂದ ಗೊಜ್ಜು ಮಾತ್ರ ಅಲ್ಲದೆ ತಂಬಳಿಯನ್ನು ಸಹ ಮಾಡ್ತಾರೆ. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ಪಡವಲಕಾಯಿ ಬೀಜದ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು, ಯಾಕಂದರೆ ಬೀಜವನ್ನು ಹುರ್ಕೊಳ್ಬೇಕಲ್ಲ, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಹಾಗೆ ಎಣ್ಣೆ ಕಾಯ್ತಿದ್ದಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಜೀರಿಗೆ ಹುರಿತಿದ್ದ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಹಳ್ಳಿ ಕಡೆ ಆದರೆ ಬೀಜದಿಂದ ಮಾಡುವಂತಹ ಗೊಜ್ಜನ್ನು ಇವನ್ನು ಮಾಡ್ತಾನೆ ಇರ್ತಾರೆ. ಆದರೆ ಒಬ್ಬೊಬ್ಬರು ಒಂದೊಂದು ಕ್ರಮದಲ್ಲಿ ಮಾಡ್ತಾರೆ. ಇದನ್ನು ಬೇಯಿಸಿ ಸಹ ಮಾಡ್ತಾರೆ. ನಾನಿವತ್ತು ಈ ಬೀಜವನ್ನು ಹುರಿದು ಮಾಡ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಹಾಕೋದು ಕಂಪಲ್ಸರಿ ಏನಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಅಂತ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದು ಸ್ವಲ್ಪ ಹುರಿದ ನಂತರ ಈ ಬೀಜವನ್ನು ಹಾಕ್ಕೊಳ್ತೇನೆ. ಬೀಜವನ್ನು ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹಾಕಿರುವಂಥ ಹಸಿಮೆಣಸು ಜಾಸ್ತಿ ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ಗಾಂಧಾರಿ ಮೆಣಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಖಾರ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈಗ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ನಾನು ಯಾವಾಗಲೂ ಹೇಳ್ತಿರೋ ಹಾಗೆ ನಾವು ಮಾಡುವಂತಹ ಅಡುಗೆ ಅದೇ ತರಕಾರಿಯಿಂದ ಮಾಡೋದಾದರೂ ಸಹ ಅದನ್ನು ಮಾಡುವಂತಹ ಕ್ರಮ ಹಾಗೂ ನಾವು ಬಳಸುವಂತಹ ಸಾಮಗ್ರಿಗಳ ಮೇಲೆ ರುಚಿ ಬದಲಾವಣೆ ಆಗ್ತಾ ಹೋಗುತ್ತೆ ನೋಡಿ. ಉದಾಹರಣೆಗೆ ಈ ಬೀಜದ ಗೊಜ್ಜಿಗೆ ನಾನು ಈರುಳ್ಳಿಯನ್ನು ಹಾಕಿದ್ದೇನೆ. ಹಲವು ಜನ ಇದಕ್ಕೆ ಈರುಳ್ಳಿಯನ್ನು ಹಾಕೋದಿಲ್ಲ. ಈರುಳ್ಳಿ ಹಾಕಿದ್ರೇ ಒಂಥರ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಹಾಕದೇ ಇದ್ದರೆ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ ನೋಡಿ. ಇದು ಚೆನ್ನಾಗಿ ಹುರಿದಿದೆ. ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ಇದು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತೇನೆ. ತೆಂಗಿನಕಾಯಿ ತುರಿ ಬೀಜ ಜಾಸ್ತಿ ಇದ್ದರೆ, ನಿಮ್ಮ ಹತ್ರ ಬೀಜ ಏನಾದರೂ ಜಾಸ್ತಿ ಇದೆ ಅಂತಾದರೆ ತೆಂಗಿನಕಾಯಿ ತುರಿ ಸ್ವಲ್ಪನೇ ಹಾಕ್ಕೊಳ್ಬೇಕು. ಬೀಜ ಕಡಿಮೆ ಇದೆ ಅಂತಾದರೆ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಈಗ ಇದನ್ನು 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಹುಣಸೆ ಹಣ್ಣು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರವನ್ನು ನೋಡಿಕೊಂಡು ಎಷ್ಟು ಹಾಕಿದ್ದೀರಿ ಅನ್ನೋದನ್ನು ನೋಡಿಕೊಂಡು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಹಾಗೆ 1 ಟೀ ಸ್ಪೂನ್ನಷ್ಟು ಬೆಲ್ಲ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಪಡವಲಕಾಯಿ ಅಥವಾ ಪಡವಲಕಾಯಿ ಬೀಜ ಸ್ವಲ್ಪ ಒಗರಾಗಿರುತ್ತೆ, ಅದಕ್ಕಾಗಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ. ಈಗ ಇದು ಚೆನ್ನಾಗಿ ಹುರಿದಿದೆ. ಇಷ್ಟು ಹುರಿದ್ರೆ ಸಾಕು. ಇದು ತಣ್ಣಗಾದ ಮೇಲೆ ಇದನ್ನು ರುಬ್ಕೊಳ್ಬೇಕು. ಈಗ ಈ ಹುರಿದಿಟ್ಕೊಂಡಿರುವಂತಹ ಬೀಜಗಳು ಹಾಗೆ ಕಾಯಿ ತುರಿ ಇವೆಲ್ಲ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನು. ಟೈಮ್ ಸಹ ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಹಾಗೆ ಇದನ್ನು ದೋಸೆಯೊಟ್ಟಿಗೆ ತಿನ್ಬೋದು, ಚಪಾತಿಯೊಟ್ಟಿಗೆ ತಿನ್ಬೋದು. ಅನ್ನದ ಜೊತೆಗಂತೂ ಬಿಸಿ ಬಿಸಿ ಅನ್ನದ ಜೊತೆಗೆ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಊಟ ಮಾಡ್ತಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಸಿಪ್ಪೆಯನ್ನು ಬೀಜವನ್ನು ಎಲ್ಲ ವೇಸ್ಟ್ ಮಾಡಬೇಡಿ. ಈ ರೀತಿಯಾಗಿ ಅಡುಗೆಗಳನ್ನು ಮಾಡಿಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ತೇನೆ. ತುಂಬ ತಿಳುವಾಗೂ ಮಾಡ್ಕೊಳ್ಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ರುಬ್ಕೊಂಡಿದ್ದಾಗಿದೆ.
ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿತರಿಯಾಗಿರಬೇಕು ಈ ರೀತಿಯಾಗಿ, ಆವಾಗಲೇ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ತೇನೆ. ನೋಡಿ, ಈಗ ಇದು ಇಷ್ಟು ಗಟ್ಟಿಯಾಗಿದೆ. ನೀವು ಇದನ್ನು ಯಾವುದ್ರ ಜೊತೆಗೆ ಸರ್ವ್ ಮಾಡ್ತೀರಾ ಅನ್ನೋದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಚಪಾತಿ ಒಟ್ಟಿಗೆ, ದೋಸೆ ಒಟ್ಟಿಗೆ ಎಲ್ಲ ಸರ್ವ್ ಮಾಡ್ತೀವಿ ಅಂತಾದರೆ ಈ ಹದದಲ್ಲಿ ಇದ್ದರೆ ಸಾಕು. ಅನ್ನದೊಟ್ಟಿಗೆ ಅಂತಾದರೆ ಸ್ವಲ್ಪ ತಿಳುವಾಗಿದ್ದರೂ ನಡೆಯುತ್ತೆ. ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸೇರಿಸ್ಕೊಳ್ತೇನೆ. ಯಾಕಂತಂದರೆ ನಾನು ಇದನ್ನು ಅನ್ನದೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಇದು ದೋಸೆ ಚಪಾತಿಗಿಂತ ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಗೊಜ್ಜು ರೆಡಿ ಆಯಿತು. ಇದು ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ಇದಕ್ಕೆ ಒಗ್ಗರಣೆಯ ಅವಶ್ಯಕತೆ ಏನಿರೋದಿಲ್ಲ, ಬೇಕಿದ್ರೆ ಹಾಕ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಾಡುವಂತಹ ಬೀಜದಿಂದ ಮಾಡಿರುವಂತಹ ಗೊಜ್ಜು. ನೀವು ಇನ್ನು ಮುಂದೆ ಸಿಪ್ಪೆಗಳನ್ನು ಹಾಗೆ ಬೀಜಗಳನ್ನು ಬಿಸಾಡಬೇಡಿ. ಈ ಥರದ ಯಾವುದೇ ಅಡುಗೆಯನ್ನು ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ನಾನು ಮಾಡಿರುವಂತಹ ಈ ಗೊಜ್ಜಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.